ಹಾಯ್ ನಮಸ್ಕಾರ ಎಲ್ರಿಗೂ ನಾವು ಯೂನಿಕ್ ಚಾನಲ್ಗೆ ಸ್ವಾಗತ. ನಾನು ಕೃತಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ನನ್ನ ಫಸ್ಟ್ ವ್ಲಾಗ್ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಚಾನಲಲ್ಲಿ ನಾನು ಆದಷ್ಟು ಯೂನಿಕ್ ಆಗಿರೋ ಪ್ರಾಡಕ್ಟ್ಸ್ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರಾಡಕ್ಟ್ಸ್ ರಿವ್ಯೂ ಅಲ್ಲದೆ ಬೇರೆ ಬೇರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಫಸ್ಟ್ ವ್ಲಾಗ್ ಇಸ್ ಆಲ್ ಅಬೌಟ್ ಹೋಮ್ ಡೆಕೋರ್ ಐಟಮ್ಸ್. ನಾನು ಮೀಶೋಯಿಂದ ಒಂದಷ್ಟು ಹೋಮ್ ಡೆಕೋರ್ ಐಟಮ್ಸ್ನ ತರಿಸಿದ್ದೀನಿ. ಯಾಕಂದರೆ ನಾನು ಈಗ ಹೊಸದಾಗಿ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಗೋಡೆಗಳೆಲ್ಲ ಖಾಲಿ ಅನ್ನಿಸ್ತಾ ಇತ್ತು ಅನ್ನೋ ಕಾರಣಕ್ಕೆ ಅಫೋರ್ಡಬಲ್ ಪ್ರೈಸ್ ರೇಂಜಲ್ಲೇ ಹುಡುಕಿ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಎಲ್ಲ ಐಟಮ್ಸ್ನು ಬಂದಿದೆ. ನಾನು ಆಲ್ರೆಡಿ 2 to 3 ಪ್ಯಾಕೇಜಸ್ನ ಓಪನ್ ಮಾಡಿ ನೋಡಿದ್ದೀನಿ. ಇನ್ನೊಂದಷ್ಟು ಅನ್ಬಾಕ್ಸ್ ಮಾಡೋದಿದೆ. ನನಗೆ ಆ ಪ್ರಾಡಕ್ಟ್ ಬಗ್ಗೆ ಏನು ಅನ್ನಿಸ್ತು, ಅದ್ರ ಪ್ರೈಸ್ ಎಷ್ಟು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ವಾಚ್ ದ ಫುಲ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಫಸ್ಟ್ ಪ್ರಾಡಕ್ಟ್ ಅತಿ ಚಿಕ್ಕ ಪ್ಯಾಕೇಜಿಂಗಲ್ಲಿ ಬಂದಂಥ ಪ್ರಾಡಕ್ಟ್ ಇದು. ಅದಕ್ಕೆ ಫಸ್ಟ್ ಇದನ್ನೇ ಓಪನ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಥ್ಯಾಂಕ್ ಯು ಕಾರ್ಡ್ ಕೂಡ ಕಳಿಸಿದ್ದಾರೆ. ನಾವು ಇದನ್ನ ಈ ಥರ ಅಸೆಂಬಲ್ ಮಾಡಬೇಕು. ಅಸೆಂಬಲ್ ಮಾಡಿದ್ಮೇಲೆ ಹಿಂಗೆ ಕಾಣುತ್ತೆ. ಈ ಕೊಂಬುಗಳಿಗೂ ನಾವು ಕೀನ ಅಟ್ಯಾಚ್ ಮಾಡ್ಬೋದು, ಅಥವಾ ಹೆವಿ ವೆಯ್ಟ್ ಇರೋ ಕೀ ಇದ್ರೆ ಈ ಸಿಂಗಲ್ ಹ್ಯಾಂಗರ್ನ ಯೂಸ್ ಮಾಡ್ಬೋದು. ಇಷ್ಟು ಕಮ್ಮಿ ಪ್ರೈಸ್ಗೆ ನನಗೆ ಈ ಕೀ ಹ್ಯಾಂಗರ್ ಪರ್ಸ್ನಲಿ ಇಷ್ಟ ಆಯಿತು. ತುಂಬ ಅಫೋರ್ಡಬಲ್ ಪ್ರೈಸ್ ರೇಂಜ್ಗೆ ಸಿಗ್ತಾ ಇದೆ ಇದು. ಓಪನ್ ಮಾಡೋಣ. Thank you for your purchase. ಆ್ಯಕ್ಚುಲಿ ಮನೇಲಿ ಫೋಟೋಗಳು ಯಾವುದೂ ಇಲ್ಲ. ಸೊ ಅದಕ್ಕೆ ಒಂದು ಪೇಂಟಿಂಗ್ ಅಥವಾ ಏನಾರು ಒಂದು ಮಾಡಿ ಹಾಕೋಣ ಅಂತ ಈ ಫ್ರೇಮ್ನ ಆರ್ಡ್ರ್ ಮಾಡಿದ್ದು. ಮಾಡ್ಬೋದು, ಬಟ್ ಚೈನ್ ಇದು ವೆಯ್ಟ್ನ ತಡೆಯುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಫ್ರೇಮ್ ಸ್ವಲ್ಪ ಭಾರ ಇದೆ. ಫೋಟೋ ಹಾಂ ಓಕೆ, ಈ ಥರ ಹಿಂಗೆ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ಏನಾರ ಫೋಟೋ ಅಥವಾ ಏನಾರ ಹಾಕಿ ಅಗೇನ್ ವಿ ಕ್ಯಾನ್ ಕ್ಲೋಸ್ ಆ್ಯಂಡ್ ಲಾಕ್ ಇಟ್. ಸೊ ಆವಾಗ ಓಪನ್ ಆಗಲ್ಲ, ಇದು ಓಪನ್ ಆಗಲ್ಲ. ಸೊ ಪ್ರಾಡಕ್ಟ್ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಒಂಚೂರು ದೊಡ್ಡ ಸೈಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ನಾಟ್ ಬ್ಯಾಡ್, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಈ ಪ್ರಾಡಕ್ಟು ನನಗೆ ಪರ್ಸ್ನಲಿ ಕಾಸ್ಟ್ಲಿ ಅನ್ಸಿದ್ದು ಪ್ರಾಡಕ್ಟು. ಇದು ಬೇಕಾ, ಈ ಪ್ರೈಸ್ ಕೊಟ್ಟಿದ್ದನ್ನ ತೊಗೋಬೇಕಾ ಅಂತೆಲ್ಲ ಯೋಚನೆ ಮಾಡಿದ್ದೆ. ಬಟ್ ಪ್ರಾಡಕ್ಟ್ ನೋಡಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಪ್ರೈಸ್ ಕೊಟ್ಟಿದ್ದಕ್ಕೂ ವರ್ತ್ ಅನ್ನಿಸ್ತು. ಇದು ಸೆಟ್ ಆಫ್ 2 ಎಲಿಫೆಂಟ್ಸು. ಇದನ್ನ ಕ್ಯಾಂಡಲ್ ಹೋಲ್ಡರ್ ಆಗು ಯೂಸ್ ಮಾಡ್ಬೋದು, ಶೋ ಪೀಸ್ ಆಗು ಯೂಸ್ ಮಾಡ್ಬೋದು. ಅದನ್ನ ಓಪನ್ ಮಾಡೋಕ್ಕೆ ಅಥವಾ ಕ್ಯಾಂಡಲ್ ಪ್ಲೇಸ್ ಮಾಡೋಕ್ಕೆ ಅವರೇ ಜಾಗನೂ ಕೊಟ್ಟಿದ್ದಾರೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಪ್ರೈಸ್ ರೇಂಜಿಗೆ. ಆಮೇಲೆ ಈ ಕ್ವಾಲಿಟಿ ಇಟ್ಸ್ ವೆರಿ ವರ್ತ್ ಇಟ್. ನಂಗೆ ತುಂಬ ಇಷ್ಟ ಆಯಿತು. ಎಸ್, ಈ ಪ್ರಾಡಕ್ಟು ನಾನು ಟೇಬಲ್ ಲುಕ್ನ ಎನ್ಹಾನ್ಸ್ ಮಾಡೋಕ್ಕೆ ಅಂತಲೇ ಆರ್ಡ್ರ್ ಮಾಡಿದ್ದೆ. ಇದು ಆ್ಯಕ್ಚುಲಿ ವಾಸ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಗ್ಲಾಸ್ ಕೂಡ ಈಸಿಲಿ ರಿಮೂವಬಲು, ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನಾವು. ಇದಕ್ಕೆ ಅಂತಲೇ ನಾನು ಸೆಟ್ ಆಫ್ 5 ಫ್ಲವರ್ಸ್ನ ಕೂಡ ಆರ್ಡ್ರ್ ಮಾಡಿದ್ದೀನಿ. ಅದನ್ನ ನೆಕ್ಸ್ಟ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಈ ವಾಸ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಸೆಟ್ ಆಫ್ 5 ಫ್ಲವರ್ಸು ವಾಸ್ಗೆ ಅಂತಲೇ ಆರ್ಡ್ರ್ ಮಾಡಿದ್ದು. 5 ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಅವೈಲಬಲ್ ಇದೆ. ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಆದರೂ ಕ್ವಾಲಿಟಿ ಮಾತ್ರ ಟಾಪ್ ನಾಚು. ಲೆಂತ್ ಸ್ವಲ್ಪ ಉದ್ದ ಆಯಿತು ವಾಸ್ಗೆ, ಅದಕ್ಕೆ ನಾನು ಬೆಂಡ್ ಮಾಡಿ ಈ ಥರ ಪ್ಲೇಸ್ ಮಾಡಿದ್ದೀನಿ. ಇನ್ನೊಂದು ಸೆಟ್ ಆಫ್ 5 ಫ್ಲವರ್ಸ್ನ ನಾನು ಖಂಡಿತ ಆರ್ಡ್ರ್ ಮಾಡ್ತೀನಿ. ಯಾಕಂದರೆ ಜಾಸ್ತಿ ಫ್ಲವರ್ಸ್ ಇದ್ದಷ್ಟು ವಾಸ್ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಮತ್ತು ಈ ಪ್ರೈಸ್ ರೇಂಜ್ಗೆ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆ ಆ ವಾಸ್ ಜೊತೆಗೆ ಆ ಫ್ಲವರ್ಸ್ ಕೂಡ. ನೆಕ್ಸ್ಟ್ ಪ್ರಾಡಕ್ಟು ಮಿರರು. ಲಾಸ್ಟ್ ಟೈಮ್ ಕೂಡ ನಾನೊಂದು ಮಿರರ್ ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಡ್ಯಾಮೇಜ್ ಆಗೋಗಿತ್ತು. ಥ್ಯಾಂಕ್ ಗಾಡ್ ಈ ಪ್ರಾಡಕ್ಟ್ ಹಂಗಾಗಿರಲಿಲ್ಲ. ತುಂಬ ಒಳ್ಳೆ ಪ್ಯಾಕೇಜಿಂಗಲ್ಲಿ ಕಳಿಸಿದ್ರು ಈ ಪ್ರಾಡಕ್ಟ್ನ. ಹಿಂದೆ ಈ ಮಿರರ್ಗೆ ಸಪೋರ್ಟಾಗಿ ಕಾರ್ಡ್ಬೋರ್ಡ್ ಕೊಟ್ಟಿದ್ದಾರೆ. ಮುಂದೆ ಗ್ಲಾಸ್ ಕೂಡ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಒಂದು ಪ್ರೊಟೆಕ್ಟಿವ್ ಕವರ್ ಹಾಕಿ ಚೆನ್ನಾಗಿ ಕಳಿಸಿದ್ದಾರೆ.
ಆಫ್ ವೈಟ್ ಕಲರಲ್ಲಿದೆ ಈ ಮಿರರು. ಪ್ರಾಡಕ್ಟ್ ಮಾತ್ರ ತುಂಬಾ ವರ್ತ್ ಇದೆ. ಆ ಸೈಡ್ಸು ಸ್ವಲ್ಪ ಫೋಲ್ಡ್ ಆಗೋಗಿತ್ತು ಪ್ಯಾಕಿಂಗಿಂದ, ಅದು ಬಿಟ್ಟರೆ ಪ್ರಾಡಕ್ಟ್ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ಪ್ರಾಡಕ್ಟು ವಾಲ್ ಹ್ಯಾಂಗಿಂಗಿಗೆ ಅಂತ ನಾನೊಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ನಾನು ಇದು ಆರ್ಡ್ರ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಡೌಟಲ್ಲಿ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿ ಬರುತ್ತಾ ಇಲ್ವಾ, ಸೈಜ್ ಚಿಕ್ಕದು ಕಳಿಸ್ತಾರೇನೋ, ಡ್ಯಾಮೇಜ್ ಆಗಿ ಬರುತ್ತೇನೋ ಅಂದ್ಕೊಂಡು. ಬಟ್ ಪ್ರಾಡಕ್ಟ್ ನೋಡಿದ ತಕ್ಷಣ ನಂಗೆ ಫುಲ್ ಖುಷಿ ಆಗೋಯ್ತು, ಸಖತ್ತಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದಿಷ್ಟು ಚೆನ್ನಾಗಿ ಕಳಿಸ್ತಾರೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಕ್ವಾಲಿಟಿ ಆಗಲಿ, ಆ ಪೇಂಟ್ಗಳದ್ದು ಟೆಕ್ಸ್ಚರ್ ಆಗಲಿ ನಂಗೆ ಹೆವಿ ಇಷ್ಟ ಆಯ್ತು ಈ ಪ್ರಾಡಕ್ಟು. ಸಕ್ಕತ್ತಾಗಿದೆ. ವಾಲ್ಗೆ ಹಾಕಿದ್ರಂತೂ ರಾ ಎಲ್ಲ ಕಾಣಿಸುತ್ತೆ. ನಂಗೆ ಇಷ್ಟು ಪ್ರಾಡಕ್ಟ್ಸಲ್ಲಿ ತುಂಬ ಇಷ್ಟ ಆಗಿದ್ದ ಪ್ರಾಡಕ್ಟ್ ಅಂದರೆ ಇದೆ. ಪ್ರೀವಿಯಸ್ ಪ್ರಾಡಕ್ಟ್ ಜೊತೆ ಪೇರಪ್ ಮಾಡೋಣ ಅಂತಾನೆ ನಾನು ಈ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದು. ಸೆಟ್ ಆಫ್ 2 ಲೀಫ್ ಇದು. ಆ್ಯಕ್ಚುಲಿ ಅದು ಸಿಂಗಲ್ ಹಾಕೋಕ್ಕಿಂತ ಸೈಡ್ಗೆ ಈ ಥರ ಏನಾರು ಚಿಕ್ಕದು ಲೀವ್ಸ್ ಅಥವಾ ಫ್ಲವರ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಇದನ್ನ ಆರ್ಡ್ರ್ ಮಾಡಿ ತುಂಬಾ ಒಳ್ಳೆ ಪ್ಯಾಕೇಜಿಂಗಲ್ಲಿ ಕೊಟ್ಟಿದ್ರು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಆ ಪ್ರಾಡಕ್ಟ್ ಜೊತೆಗೆ ಇದು ಹಾಕಿದ್ರೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ, ಲುಕ್ನ ಎನ್ಹಾನ್ಸ್ ಮಾಡ್ತಾ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು ಇದು. ಇದೊಂದೇ ಪ್ರಾಡಕ್ಟ್ ಬಾಕ್ಸಲ್ಲಿ ಬರದೆ ಈ ಥರ ರ್ಯಾಪ್ ಮಾಡಿ ಕಳಿಸಿದ್ರು. ಬಟ್ ನೋ ಇಶ್ಯೂಸ್, ಯಾಕಂದರೆ ಪ್ರಾಡಕ್ಟ್ ಏನು ಡ್ಯಾಮೇಜ್ ಆಗಿರಲಿಲ್ಲ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಇದು ಹ್ಯಾಂಗಿಂಗ್ ಸ್ವಿಂಗು. ನಾನು ಇದನ್ನ ಆರ್ಡರ್ ಮಾಡೋಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ, ಇದನ್ನ ಹ್ಯಾಂಡ್ ಮೇಡ್ ಅಂತ ಹಾಕಿದ್ರು ಅಲ್ಲಿ. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ಹೇಗೆ ಕಾಣುತ್ತೆ ಏನು ಅಂತ ನಾನು ಇದನ್ನ ಆರ್ಡರ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಕ್ವಾಲಿಟಿ. ಲೆಂತ್ ಕೂಡ ಪರ್ಫೆಕ್ಟ್ ಆಗಿದೆ. ಇದ್ರ ಮೇಲೆ ನಾವು ಪಾಟು, ಶೋ ಪೀಸ್ ಅಥವಾ ರ್ಯಾಂಡಮ್ ಸ್ಟಫ್ ಏನು ಬೇಕದನ್ನ ಇಡ್ಬೋದು. ಬಟ್ ನಾನು ಇದ್ರ ಮೇಲೆ ಪಾಟು ಮತ್ತು ಶೋ ಪೀಸ್ ಇಡ್ತೀನಿ, ಯಾಕಂದರೆ ರ್ಯಾಂಡಮ್ ಸ್ಟಫ್ ಇಡಕ್ಕಿಂತ ಈ ತರ ಯಾವ್ದಾರ ಐಟಮ್ಸ್ಗಳು ಇಟ್ರೆ ಅದು ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ನನಗೆ ಪ್ರಾಡಕ್ಟ್ ಕ್ವಾಲಿಟಿ ತುಂಬಾನೇ ಇಷ್ಟ ಆಯ್ತು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರಾಡಕ್ಟ್ ಬಂದಿರೋ ಪ್ರಾಡಕ್ಟ್ಸ್ಗಳೇ ಸ್ವಲ್ಪ ಹೆವಿ ಆಗಿರೋ ಪ್ರಾಡಕ್ಟ್ ಅಂದರೆ ಇದೇನೆ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಎಡ್ಜಸ್ ಎಲ್ಲ ಕವರ್ ಮಾಡಿ. ಇದು ಶೋ ಕೇಸ್. ಆ್ಯಕ್ಚುಲಿ ನಾವು ಇದ್ರ ಮೇಲೆ ಶೋ ಪೀಸ್ ಆದರೂ ಇಡ್ಬೋದು, ಪಾಟ್ಸ್ ಆದರೂ ಇಡ್ಬೋದು. ನಮ್ಗೆ ಹೆಂಗೆ ಬೇಕಂಗೆ ಡೆಕೋರ್ ಮಾಡ್ಕೋಬೋದು. ಇದನ್ನು ಸೆಟ್ ಆಫ್ 4 ಸ್ಕ್ವೇರ್ಸು ಡಿಫ್ರೆಂಟ್ ಸೈಜಲ್ಲಿ ಕಳಿಸಿದ್ದಾರೆ. ಇದು ಅಸೆಂಬಲ್ ಮಾಡೋದು ತುಂಬ ಈಸಿ, ಅದಕ್ಕೆ ಅಂತಲೇ ಸ್ಕ್ರೂಗಳು ಕೂಡ ಕೊಟ್ಟಿದ್ದಾರೆ. ಪಜಲ್ ಥರ ಒಂದಕ್ಕೊಂದು ಲಾಕ್ ಮಾಡಿದ್ರೆ ಇದು ಈಸಿಯಾಗಿ ಅಸೆಂಬಲ್ ಆಗುತ್ತೆ. ಇದೇ ಕಾಣುತ್ತೆ ಅಂತ ನಾನು ಅಸೆಂಬಲ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವ್ದಾರ ಪ್ರಾಡಕ್ಟ್ ಇಷ್ಟ ಆಗಿ ಅದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ನಾನು ಅಲ್ಲಿ ಪ್ರಾಡಕ್ಟ್ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಾವ್ಯೂನಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾ ಫಸ್ಟೇ ಹೇಳ್ದಂಗೆ ಇದು ಬರೀ ಪ್ರಾಡಕ್ಟ್ ರಿವ್ಯೂ ಚಾನಲ್ ಅಲ್ಲ, ಬೇರೆ ಬೇರೆ ಇನ್ಫಾರ್ಮೇಷನ್ ಕೂಡ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.